ಸರ್ಕಾರಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಲಂಚಬಾಕರಾಗಿದ್ದಾರೆ ಎನ್ನುವುದಕ್ಕೆ ಮೈಸೂರಿನ ಹುಣಸೂರು ಎಸಿ ಕಾವ್ಯಾರಾಣಿ ಸ್ಟೋರಿ ಒಂದು ಉದಾಹರಣೆ ಆಗಬಲ್ಲದು. ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ಎಸಿ ಕಾವ್ಯಾರಾಣಿ. ಹುಣಸೂರಿನ ಎಸಿ ಆಗಿದ್ದರು ಇವರು. ಲೋಕಾಯುಕ್ತ ಬಲೆಗೆ ಬಿದ್ದಿರೋದು 5.5 ಲಕ್ಷ ರೂಪಾಯಿಗಳನ್ನು ಹಣ ಪಡೆಯಬೇಕಾದರೆ ನೋಡಿ, ಈ ಕಾವ್ಯಾರಾಣಿಯವರು ಈಗ ಲೋಕಾಯುಕ್ತರ ಬಲೆಗೆ ಬಿದ್ದಿರೋದಿಲ್ಲಿ. ಎಚ್ ಡಿ ಕೋಟೆ ತಾಲೂಕಿನ 4.5 ಎಕರೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿರೋದು. ಈ 4.5 ಎಕರೆ ಜಮೀನು ಇದೆಯಲ್ಲ, ಒಬ್ಬ ಡಾಕ್ಟ್ರಿಗೆ ಸೇರಿದಂಥ ಜಮೀನು. ಅವರು ಇದಕ್ಕೆ ಖಾತೆ ಮಾಡಿಕೊಡಿ ಅಂತ ಕೇಳಿದಾಗ ಮುಂಗಡವಾಗಿ ಏನು ಮಾಡಿದ್ದಾರೆ ಇವರು, ಒಂದು 5 ಲಕ್ಷ ರೂಪಾಯಿ ತೊಗೊಂಡ್ಬಿಟ್ಟಿದ್ದಾರೆ. 5 ಲಕ್ಷ ತೊಗೊಂಡಿದ್ದಾರೆ. ತಗೊಂಡ ಮೇಲೂ ಯಾಕೋ ಪ್ರೊಸೀಡ್ ಆಗಲಿಲ್ಲ ಅದು ಮುಂದಕ್ಕೆ. ಸರಿ, ಇವ್ರು ಏನು ಮಾಡಿದ್ದಾರೆ, ವೈದ್ಯರಿದ್ದರಲ್ಲ, ಯಾರ ಹೆಸರಿಗೆ ಇದು ಖಾತೆ ಆಗಬೇಕಾಗಿತ್ತು, ಅವ್ರೇನು ಮಾಡ್ತಾರೆ, ಹೋಗ್ಬಿಟ್ಟು ಸೀದಾ ಲೋಕಾಯುಕ್ತಕ್ಕೆ ಹೇಳಿಬಿಡ್ತಾರೆ ಅವರು. ನೋಡಿ, ಈ ಥರ ಮಾಡ್ತಾ ಇದ್ದಾರೆ, ಇಲ್ಲಿ ಖಾತೆ ಮಾಡಿಕೊಡ್ಲಿಕ್ಕೆ ಇವರು ದುಡ್ಡು ಕೇಳ್ತಾ ಇದ್ದಾರೆ, ನಾವು ಆಲ್ರೆಡಿ ಇಷ್ಟು ಕೊಟ್ಬಿಟ್ಟಿದ್ದೀವಿ, ಇನ್ನೂ ಸ್ವಲ್ಪ ದುಡ್ಡು ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ ಅಂತ ಬಂದಾಗ ಏನು ಮಾಡ್ತಾರೆ, ಆಯಿತು, ನಿಮ್ಮನ್ನು ಯಾವಾಗ ಹಣ ಕೇಳಿದ್ದಾರೆ, ಯಾರು ನಿಮ್ಮನ್ನು ಹಣ ಕೇಳಿದ್ದಾರೋ ಆ ಹಣ ನೀವು ಅವರಿಗೆ ತಲುಪಿಸಿ, ನಾವು ಅವಾಗ ರೇಡ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಲೋಕಾಯುಕ್ತ ಆಪ್ರೇಷನ್ ಆಗೋದು ಅದೇ ರೀತಿಯೇ. ಸೊ ಇವರೇನು ಮಾಡ್ತಾರೆ, ಸೀದಾ ಬಂದು ಈ ಕಾವ್ಯಾರಾಣಿ ಇದ್ದಾರಲ್ಲ ಎಸಿ, ಅವರು ನೇರವಾಗಿ ಅವರೇ ಬಂದು ದುಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ಳಲ್ಲ. ಅನೇಕ ಅಧಿಕಾರಿಗಳ ಕಥೆ ಇದೇನೆ. ಅವರು ನೇರವಾಗಿ ಬಂದು ಎಲ್ಲೂ ಸಿಕ್ಕಾಕೊಳ್ಳಲ್ಲ. ಅವ್ರೇನು ಮಾಡಿಬಿಡ್ತಾರೆ, ನಾನಿರಲಿಲ್ಲ, ಅವರ ಗುಮಾಸ್ತಾನೋ, ಅವರ ಪಿ ಏನೋ, ಅವ್ರು ಗೊತ್ತಿರೋ ಮನುಷ್ಯನೋ, ಅವರ ನಂಬಿಕಸ್ತಾನೋ ಏನು ಮಾಡಿಬಿಡ್ತಾರೆ, ಅವ್ರಿಗೆ ಹೇಳಿಬಿಡ್ತಾರೆ, ಇವನಿಗೆ ತಲುಪಿಸ್ಬಿಡಿ, ನೀವು ಅವನು ತಲುಪಿಸಿದ್ರೆ ನನಗೆ ಅದು ಬರುತ್ತೆ ಅಂಥೇಳಿ. ಅದು ಬಂದ ಮೇಲೆ ಕೆಲಸ ಅಂತ. ನೋಡಿರಿ, ಒಬ್ಬರು ಖಾತೆ ಆಗಬೇಕು ಅಂದರೆ ನಿಮಗೆ ಎರಡೇ ವಿಚಾರ ಇರೋದು. ಒಂದು, ಅವರಿಗೆ ನೀವು ಖಾತೆ ಮಾಡ್ಕೊಡೋಕ್ಕಾಗಲ್ಲ. ಇದು ಏನು 20 ಜಮೀನಿಗೆ ಸಂಬಂಧಪಟ್ಟಂತೆ ನಿಮಗೆ ಖಾತೆ ಮಾಡ್ಕೊಡೋಕ್ಕೆ ಬರಲ್ಲ, ನೀವು ಇದರ ಮಾಲೀಕರಲ್ಲ, ಈ ಥರದೊಂದು ವಿಚಾರ ಇರಬಹುದು. ಸರಿ, ಖಾತೆ ಮಾಡಿಕೊಡಲೇಬಾರದು. ನಿಮಗೆ 10.5 ಲಕ್ಷ ರೂಪಾಯಿ ನಿಮಗೆ ಹಣ ಬಂದು ನೀವು ಖಾತೆ ಮಾಡ್ಕೊಡೋಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಅಂತ ಆದರೆ ಕಾನೂನು ತೊಡಕಿರಲಿಲ್ಲ ಅಲ್ಲಿ. ನಿಮ್ಗೆ 10.5 ಲಕ್ಷ ಬೇಕಾಗಿತ್ತು ಅಷ್ಟೇ, ಅವ್ರನ್ನ ಸತಾಯಿಸ್ತಾ ಇದ್ದೀರಿ ನೀವು. ಹಣದ ಆಸೆಗಾಗಿ ನೀವು ಹಿಂದೆ ಬಿದ್ದು ಈ ಕೆಲಸ ಮಾಡಿದ್ದೀರಿ ಅಂತ ಅರ್ಥ ಆಗಲ್ವಾ? ಆವಾಗ ಏನಾಯಿತು, ಅವ್ರು ಗುಮಾಸ್ತನಿಗೆ ಹೋಗಿ ಇವರು ದುಡ್ಡು ಕೊಟ್ಟರು. ಗುಮಾಸ್ತ 5.5 ಲಕ್ಷ ರೂಪಾಯಿ ತೊಗೊಂಡು ಸೀದಾ ಹೋಗಿ ಏನು ಮಾಡ್ದ, ಕಾವ್ಯಾರಾಣಿಯವರಿಗೆ ತಲುಪಿಸಕ್ಕೆ ಹೋದ. ಕಾವ್ಯಾರಾಣಿಯವರು ಅದನ್ನು ರಿಸೀವ್ ಮಾಡ್ತಿರ್ಬೇಕಾದ್ರೆ ಲೋಕಾಯುಕ್ತರು ಏನು ಮಾಡಿಬಿಟ್ರು, ಅಲ್ಲಿ ದಾಳಿ ಮಾಡಿದ್ರು. ಸೊ 4.5 ಎಕರೆ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸಿ ಅಂತ ಕರೆಸ್ಕೊಳ್ತಾರೆ ಇವರೆಲ್ಲರೂ ಕೂಡ. ಈ ಮಟ್ಟಕ್ಕೆ ಇಳಿತಾ ಇದ್ದಾರಾ? ಇವರಿಗೆ ಖಾತೆ ಮಾಡ್ಕೊಳ್ಳಿಕ್ಕೆ, ಕಂದಾಯ ಮಾಡಿಕೊಡ್ಲಿಕ್ಕೆ ಇಷ್ಟು ಕಥೆಗಳು ಮಾಡಬೇಕೇನ್ರಿ ಇವರೆಲ್ಲರೂ? ಎಲ್ಲೇ ಆಗಲಿ ನಮ್ಮ ಕರ್ನಾಟಕದ ಜನಗಳಿಗೆ ಹೇಳೋದು ಇಷ್ಟೇ ವಿಚಾರ. ಈ ಥರದ್ದು ಯಾರಾದರೂ ಕೇಳಿದ್ರೆ ನಿಮ್ಗೆ ಸ್ವಲ್ಪ ಟೈಮ್ ವೇಸ್ಟ್ ಆಗಬಹುದು ನಿಮಗೆ. ನಾನು ಅಲ್ಲಗಳಿಯಲ್ಲ ಅದನ್ನು. ಸೀದಾ ಲೋಕಾಯುಕ್ತಕ್ಕೆ ಹೋಗ್ಬಿಡಿ, ಸೀದಾ ಹೋಗಿ ಅಲ್ಲಿ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಹೀಗಾಗ್ತದೆ, ಇಂಥದ್ದು ಮಾಡ್ತಿದ್ದಾರೆ, ಇಂಥದ್ದು ನಮ್ಮ ಕೆಲಸ ಆಗಬೇಕು ಅಂತ ಹೇಳಿ. ನೋಡಿ, ನೀವು 100 ದೂರು ಕೊಟ್ಟರೆ ಅಟ್ಲೀಸ್ಟ್ ಒಂದು 25-30 ದಾಳಿಗಳಾದರೂ ಆಗಬಹುದು ಅಂತ ನಂಬಿಕೆ, ಅಥವಾ 100ಕ್ಕೆ 100 ಆಗಬಹುದು. ಇಂಥವ್ರನ್ನ ಮಟ್ಟ ಹಾಕಬೇಕು ಅಂದರೆ ನಿಮಗೆ ಇದು ಬಿಟ್ಟು ಬೇರೆ ದಾರಿ ಇಲ್ಲ. ಏನು ಹೇಳ್ತಾರೆ, ಮಹಿಳಾ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಪುರುಷರಿದ್ದರೆ ಲಂಚಬಾಕರು, ಲಂಚ ತೊಗೊಂಡ್ಬಿಡ್ತಾರೆ, ಮಹಿಳೆಯರಂಥ ಕೆಲಸಗಳಿಗೆಲ್ಲ ಹೋಗಲ್ಲ. ನಂಬಿಕೆ ಇದೆ ಅಲ್ವಾ ನಮ್ಮಲ್ಲಿ? ಆ ನಂಬಿಕೆ ಇದೆ ಅಲ್ವ? ಯಾರನ್ನ ಕೇಳಿ ನೋಡಿ ಬೇಕಿದ್ರೆ ನೀವು, ಅವ್ರ ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಇವ್ರುಗಳು ಈ ಕೆಲಸಕ್ಕೆ ಇಳಿದುಬಿಟ್ರೆ ಇನ್ನು ಗತಿ ಏನು? ಒಂದು ಖಾತೆ ಮಾಡ್ಕೊಳಕ್ಕೆ 10.5 ಲಕ್ಷ ರೂಪಾಯಿ ಯಾಕೆ ಕೊಡಬೇಕಪ್ಪ? ಯಾರೇ ಜಮೀನು ಕೊಂಡ್ಕೊಂಡಿರಲಿ, ಡಾಕ್ಟ್ರೇ ಕೊಂಡ್ಕೊಂಡಿರಲಿ, ಇನ್ನೊಬ್ಬರೇ ಕೊಂಡ್ಕೊಂಡಿರಲಿ, ಏನು ಕಲ್ಲು ಕೊಟ್ಬಿಟ್ಟು ಹುಣಸೆ ಬೀಜ ಕೊಟ್ಬಿಟ್ಟು ಜಮೀನು ತೊಗೊಂಡಿರ್ತಾರೆ ಅವರು? ಇಲ್ಲ ಅಲ್ಲ. ಸರ್ಕಾರದ ಬೆಲೆ ಒಂದು, SR ವ್ಯಾಲ್ಯೂ ಒಂದು, ಅದಕ್ಕೊಂದು ಟ್ಯಾಕ್ಸ್ ಕಟ್ತಾರೆ ಸರ್ಕಾರಕ್ಕೆ. ಎಕರೆಗೆ ಇಷ್ಟು 7.5% ಕಟ್ಟು, ಒಂದು ಎಕರೆಗೆ ಇಷ್ಟು ಕಟ್ಟಿಬಿಡಿ ನೀನು 7.5%ಗೆ. ಆಯಿತು, ಜಮೀನು ಬೆಲೆ 20 ಲಕ್ಷನೋ 25 ಲಕ್ಷನೋ, ಅದರಲ್ಲಿ ಇಷ್ಟು ದುಡ್ಡು ಕಟ್ಟಿಬಿಡು, ಆಯಿತು, ಅಲ್ಲಿ ದುಡ್ಡು ಕಟ್ಟಿರ್ತಾರೆ. ರಿಜಿಸ್ಟ್ರೇಷನ್ ಟೈಮಲ್ಲಿ ಅದೊಂದು ಕಟ್ಟಿರ್ತಾರೆ. ಇನ್ನೊಬ್ಬ ದಲ್ಲಾಳಿ ಇರ್ತಾನೆ, ಜಮೀನು ಕೊಡ್ತಿರ್ತಾನೆ, ಆ ದಲ್ಲಾಳಿಗೂ ಒಂದು ಕಮಿಷನ್ ಕೊಟ್ಟಿರ್ತಾರೆ. ಇದಲ್ಲದೆ SR ವ್ಯಾಲ್ಯೂ ಬೇರೆ, ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇದೆ. ಸರ್ಕಾರದ ಬೆಲೆ 20 ಲಕ್ಷ ಇದೆ ಇಲ್ಲಿ ಎಕರೆಗೆ, ಮಾರ್ಕೆಟ್ ಬೆಲೆ ಲೆಕ್ಕ ಹಾಕ್ಕೊಬಿಟ್ರೆ ನಿಮಗೆ 50 ಲಕ್ಷ 60 ಲಕ್ಷ ಆಗುತ್ತೆ ಅಂತ ಬಂದಾಗ ಅದನ್ನು ಕೊಟ್ಟಿರ್ತಾರೆ ಅವರು. ಯಾರೇ ಕೊಂಡ್ಕೊಳ್ಳಿರಿ, ಇದು ನಡೀತಿರೋದೇ ಇದಲ್ವಾ? ಇದೆಲ್ಲ ಕೊಟ್ಟು ಮತ್ತೆ ನಿಮಗೆ ಖಾತೆ ಮಾಡಿಕೊಡೋಕ್ಕೆ ಅಂತ ಬಂದರೆ ಆವಾಗೂ ನೀವು ಲಂಚ ಕೊಡಿ ಅಂದರೆ ಹೇಗೆ ಇದು ಅಂತ. ಲೋಕಾಯುಕ್ತ DYSP ಶೈಲೇಂದ್ರ ನೇತೃತ್ವದ ತಂಡದ ಕಾರ್ಯಾಚರಣೆ ಇದು. ಗುಮಾಸ್ತ ಶಿವಕುಮಾರ್ ಮೂಲಕವಾಗಿ ಹಣ ಪಡ್ಕೊಂಡಿದ್ದರು ಕಾವ್ಯಾರಾಣಿ. 5.5 ಲಕ್ಷ ರೂಪಾಯಿ ಮುಂಗಡವಾಗಿ ಹಣ ಪಡ್ಕೊಂಡು, ಇದರಲ್ಲಿ ಅಡ್ವಾನ್ಸ್ ಬೇರೆ. ಇದು ಮಾಡ್ತಿರೋದೇ ದಂಧೆ. ಏನು ರೀ ಪ್ರಾಮಿಸ್ ಮಾಡಿ ಬಂದಿರ್ತೀರಿ ನೀವೆಲ್ಲ ಎಕ್ಸಾಮ್ ಪಾಸಾದಾಗ? ಏನು ಪ್ರಾಮಿಸ್ ಮಾಡಿರ್ತೀರಿ ನೀವು? ಏನು ಪ್ರತಿಜ್ಞೆ ಮಾಡಿರ್ತೀರಿ? ಏನು ಪ್ರಮಾಣ ಮಾಡ್ಕೊಂಡಿರ್ತೀರಿ ನೀವು? ಸರ್ಕಾರದ ಕೆಲಸ ಯಾರ ಕೆಲಸ? ದೇವ್ರ ಕೆಲಸ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಲ್ವಾ? ಇದೇನು ರೀ ಕಾವ್ಯಾರಾಣಿ ನೀವು ಮಾಡೋದು? ದೇವ್ರ ಕೆಲಸನಾ ಇದು? ನಿಮ್ಮ ಪರ್ಸ್ನಲ್ ಕೆಲಸ ಅಲ್ವಾ ಇದು? 10.5 ಲಕ್ಷ ರೂಪಾಯಿಗಳು ಸಂಬಳ ಎಷ್ಟು ನಿಮಗೆ? 10.5 ಲಕ್ಷ ರೂಪಾಯಿಗೆ ಎಷ್ಟು ತಿಂಗಳಿಂದ ದುಡಿತಾ ಇದ್ದೀರಿ? ಸಂಬಳದಲ್ಲಿ ಆಗಿದ್ದಿದ್ರೆ ಒಂದೇ ಸಲ ತೊಗೊಂಡ್ಬಿಟ್ರಾ? ಇಂಥ ಕೆಲಸಗಳು ಮಾಡ್ಕೊಂಡು ಏನಾಗುತ್ತೆ, ಥರ ಭ್ರಷ್ಟರ ಕೂಪ ಆಗಿಬಿಡುತ್ತೆ.
10.5 ಲಕ್ಷದಲ್ಲಿ ಅಡ್ವಾನ್ಸ್ ಬೇರೆ ಅಂತೆ, ಆಮೇಲೆ ಬೇರೆ ಅಂತೆ. ಸರಿ, ಗುಮಾಸ್ತನ ಮನೆ ಕರೆದ್ರು ಮಧ್ಯಾಹ್ನ. 5.5 ಲಕ್ಷ ರೂಪಾಯಿ ತೊಗೊಂಡು ಹಣವನ್ನು ಆ ಗುಮಾಸ್ತ ಬಂದಿದ್ದಲ್ಲಿಗೆ. ಸೊ ಬಂದ ಮೇಲೆ ದಾಳಿ ಮಾಡಿದ್ರು. ಗುಮಾಸ್ತನ ಸಮೇತ ಹಣವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. AC ಕಚೇರಿಯಲ್ಲಿ ಕಡತಗಳ ಪರಿಶೀಲನೆ ಕೂಡ ಮಾಡಿದ್ದಾರೆ ಲೋಕಾಯುಕ್ತ. AC ಕಾವ್ಯ ರಾಣಿ, ಗುಮಾಸ್ತ ಶಿವಕುಮಾರ್ ಇದೀಗ ಲೋಕಾಯುಕ್ತ ವಶಕ್ಕೆ ಹೋಗಿರೋದು.